ಸಿರಾದ ಒಂದು ದೇವಾಲಯದಲ್ಲಿ ಭಿತ್ತಿಚಿತ್ರಗಳು, ರಾಮಾಯಣ, ಭಾಗವತ, ಕುರುಬರ ಮೂಲಗಾಥೆ, ರಾಜರ ಜೀವನ, ಕಾಡಿನ ಪ್ರಾಣಿಗಳು. ಮತ್ತೆ ಭಾರತದ ಬಹುತೇಕ ಕಡೆ ದಸರಾ ಸಮಯದಲ್ಲಿ ರಾವಣನನ್ನು ಸುಡುವ ಸಂಪ್ರದಾಯವಿದ್ದರೆ ಇಲ್ಲಿ ಮೆರವಣಿಗೆ ನಡೆಯುತ್ತದೆ. ಕರ್ನಾಟಕದ ಅನೇಕ ಹಳೆಯ ದೇವಾಲಯಗಳು ಕೇವಲ ಪೂಜೆಯ ಜಾಗಗಳಲ್ಲ, ಅವು ಮರೆತು ಹೋಗುತ್ತಿರುವ ನೆನಪುಗಳ ಗೋಡೆಗಳು. ಸಿರಾದ ಈ ರೇವಣಸಿದ್ದೇಶ್ವರ ದೇವಾಲಯವು ಅಂತಹದೇ ಒಂದು ಜಾಗ. ಇಂದು ಇಲ್ಲಿ ಹೊಸ ದೇವಾಲಯ ನಿಂತಿದೆ, ಆದರೆ ಈ ಹೊಸ ಗೋಡೆಗಳ ಹಿಂದೆ ಒಮ್ಮೆ ಒಂದು ಸಂಪೂರ್ಣ ಚಿತ್ರಲೋಕ ಬದುಕುತ್ತಿತ್ತು. ಈಗಿನ ದೇವಾಲಯದಕ್ಕಿಂತ ಮೊದಲು ಇಲ್ಲಿ ಒಂದು ಹಳೆಯ ದೇವಾಲಯ ಇತ್ತು. ಅದರ ಗೋಡೆಗಳ ಮೇಲೆ ಅದ್ಭುತ ಭಿತ್ತಿ ಚಿತ್ರಗಳಿದ್ದವು. ಆದರೆ ಕಾಲಕ್ರಮೇಣ ಆ ಹಳೆಯ ದೇವಾಲಯವು ಕೆಡವಲ್ಪಟ್ಟಿತು. ಹೊಸ ದೇವಾಲಯ ನಿರ್ಮಾಣವಾಯಿತು. ಹಳೆಯ ಗೋಡೆಗಳು ಕಣ್ಮರೆಯಾದವು. ಆದರೆ ಅದೃಷ್ಟವತ್ ಕೆಲವು ಚಿತ್ರಗಳು ಹಳೆಯ ಸಂಶೋಧನಾ ಪುಸ್ತಕಗಳಲ್ಲಿ ಉಳಿದಿದ್ದವು. ಈ ಶೈವ ದೇವಾಲಯದ ಗೋಡೆಗಳ ಮೇಲೆ ವೈಷ್ಣವ ಪುರಾಣಗಳ ಚಿತ್ರಗಳು ಜೀವಂತವಾಗಿದ್ದವು. ಇಲ್ಲಿ ಶ್ರೀಕೃಷ್ಣನು ಗೋಪಿಕೆಯರ ವಸ್ತ್ರಗಳನ್ನು ಮರದ ಮೇಲೆ ಇಟ್ಟು ಕುಳಿತಿದ್ದಾನೆ. ಜಲಕ್ರೀಡೆಯಲ್ಲಿ ತೊಡಗಿದ್ದ ಗೋಪಿಕೆಯರು ನೀರಿನಿಂದ ಹೊರಬಂದು ಕೈಮುಗಿದು ಬೇಡಿಕೊಳ್ಳುತ್ತಿದ್ದಾರೆ. ಕಲಾವಿದ ಕೇವಲ ಪುರಾಣವನ್ನೇ ಚಿತ್ರಿಸಿಲ್ಲ, ಮಾನವನ ಭಾವನೆ, ನಾಚಿಕೆ, ದೇಹದ ಚಲನೆ, ಸೌಂದರ್ಯ ಎಲ್ಲವನ್ನು ಗೋಡೆಯ ಮೇಲೆ ಜೀವಂತಗೊಳಿಸಿದ್ದನು. ಮರದ ಮೇಲೆ ಗಿಳಿಗಳು, ಕೆಳಗೆ ಮೀನುಗಳು, ಆಮೆಗಳು, ಜಲಜೀವಿಗಳು, ಪ್ರಕೃತಿ ಮತ್ತು ಪುರಾಣ ಇಲ್ಲಿ ಒಂದಾಗಿದೆ. ಇದೇ ಚಿತ್ರದ ಪಕ್ಕದಲ್ಲಿ ಅಭಯ ಹಸ್ತದ ಹನುಮಂತ ಇತ್ತಂತೆ. ಒಂದು ಕೈಯಲ್ಲಿ ಹೂವು, ಮತ್ತೊಂದು ಕೈಯಲ್ಲಿ ಅಭಯ, ವೀರತ್ವ ಮತ್ತು ಭಕ್ತಿಯನ್ನು ಒಂದೇ ಚಿತ್ರದಲ್ಲಿ ಕಲಾವಿದ ಹಿಡಿದುಕಿಟ್ಟಿದ್ದಾನೆ. ಮತ್ತೊಂದು ಗೋಡೆಯ ಮೇಲೆ ರಾಮ ಸೀತೆಯರ ದರ್ಬಾರ್, ರಾಮನ ಪಾದದ ಬಳಿ ಕುಳಿತ ಹನುಮಂತ, ಕಪಿಸೈನ್ಯ, ಸುಗ್ರೀವ, ದೇವಾನುದೇವತೆಗಳು. ಉಗ್ರ ನರಸಿಂಹ ಜ್ವಾಲೆಯಂತೆ ಚಿತ್ರಿಸಲಾಗಿದೆ. ಕಂಬದಿಂದ ಉದ್ಭವಿಸಿದ ನರಸಿಂಹನ ಉಗ್ರತೆಯನ್ನು ಕಲಾವಿದ ಅದ್ಭುತವಾಗಿ ಹಿಡಿದಿಟ್ಟಿದ್ದಾನೆ. ರೇವಣಸಿದ್ದೇಶ್ವರ ದೇವಾಲಯವು ಕುರುಬ ಸಮುದಾಯಕ್ಕೆ ಸೇರಿದ್ದರಿಂದ ಕುರುಬ ಸಮುದಾಯದ ಕಥೆಯನ್ನಾಧರಿಸಿ ಒಂದು ಭಿತ್ತಿ ಚಿತ್ರವನ್ನು ಇಲ್ಲಿ ಬರೆಯಲಾಗಿತ್ತು. ಒಂದು ದೊಡ್ಡ ಹುತ್ತ, ಅದರೊಳಗಿಂದ ಹೊರಬರುತ್ತಿರುವ ಹಾವುಗಳು, ಮಧ್ಯದಲ್ಲಿ 7 ತಲೆಯ ನಾಗ, ಅದೇ ಗವಿಯಿಂದ ಹೊರಬರುತ್ತಿರುವ ಕುರಿಗಳು. ಜನಪದ ಕಥೆಯ ಪ್ರಕಾರ ಭೂಮಿಯಲ್ಲಿ ಮೊದಲ ಬಾರಿಗೆ ಕುರಿಗಳು ಇಲ್ಲಿಂದಲೇ ಹೊರಬಂದವು. ಮುಂದೆ ಕಾಣುವವನು ಆದಿಕೊಂಡ, ತಲೆಗೆ ರುಮಾಲು, ಹಣೆಗೆ ವಿಭೂತಿ, ಹೆಗಲ ಮೇಲೆ ಕರಿಕಂಬಳಿ, ಅವನ ಹಿಂದೆ ಮಾಳಮ್ಮ, ತಲೆಯ ಮೇಲೆ ಆಹಾರ ಹೊತ್ತು ಕುರಿಹಿಂಡಿನ ಜೊತೆ ಸಾಗುತ್ತಿರುವ ಕುರಿಗಾಹಿ ದಂಪತಿ. ಇಲ್ಲಿ ಕಲಾವಿದ ಒಂದು ಸಮುದಾಯದ ಕಥೆಯನ್ನು ಚಿತ್ರದಲ್ಲಿ ಬಿಡಿಸಿದ್ದಾನೆ. ಮೈಸೂರು ದೊರೆ ಮುಮ್ಮಡಿ ರಾಜ ಅಲಂಕೃತ ಕುದುರೆಯ ಮೇಲೆ ಸವಾರಿ ಹೊರಟಿದ್ದಾನೆ. ಹಿಂದೆ ಛತ್ರಿ ಹಿಡಿದ ಸೇವಕ. ಜನಪದ ಜೀವನ, ರಾಜಮನೆತನ, ಪುರಾಣ ಎಲ್ಲ ಒಂದೇ ಗೋಡೆಯ ಮೇಲೆ ಭೇಟಿಯಾಗುತ್ತವೆ. ಇಲ್ಲಿ ಗರುಡನ ಚಿತ್ರವನ್ನು ಸಹ ಬಿಡಿಸಲಾಗಿತ್ತು. ಗರುಡನು ಬಲಗೈಯಲ್ಲಿ ಸರ್ಪವನ್ನು ಹಿಡಿದು ಎಡಗೈಯಲ್ಲಿ ಅಭಯ ಮುದ್ರೆಯಲ್ಲಿದೆ. ಒಂದು ಚಿತ್ರದಲ್ಲಿ ಕೃಷ್ಣನನ್ನು ಸರ್ವಾಲಂಕಾರ ಭೂಷಿತನಾಗಿ ಬಿಡಿಸಲಾಗಿದೆ. ಕೃಷ್ಣನ ಇಕ್ಕೆಲಗಳಲ್ಲಿ ಸಖಿಯರು ಮೊಸರು ಗಡಿಗೆಯನ್ನು ಹೊತ್ತು ನಿಂತಿದ್ದಾರೆ. ಕೃಷ್ಣನ ಹಿಂಬದಿಯಲ್ಲಿ ಕಾಮಧೇನು ಹಾಗೂ ಹಲವಾರು ಗೋವುಗಳಿಂದ ಕೂಡಿದೆ. ಅವುಗಳು ಗೋವಿಂದನ ಕೊಳಲನಾದಕ್ಕೆ ತಲೆತೂಗಿದಂತೆ ಚಿತ್ರಿಸಲಾಗಿದೆ. ಇದೇ ದೇವಾಲಯಗಳ ಗೋಡೆಗಳ ಮೇಲೆ ಒಂದು ಸುಂದರವಾದ ಬಲರಾಮ ಮತ್ತು ಕೃಷ್ಣರ ಚಿತ್ರಗಳು ಹಾಗೂ ವಾಮ ಮತ್ತು ಪರಶುರಾಮರ ಚಿತ್ರಗಳು ಇದ್ದವಂತೆ. ಈ ಚಿತ್ರಗಳನ್ನು ಬರೆಸಿದ್ದು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ, ಅಂದರೆ ಸುಮಾರು 220 ವರ್ಷಗಳ ಹಿಂದೆ. ಆದರೆ ಇಂದು ಆ ಹಳೆಯ ದೇವಾಲಯವಿಲ್ಲ. ಭಿತ್ತಿ ಚಿತ್ರಗಳು ಅಳಿದು ಹೋಗುವೆ, ಆದರೆ ಅವು ಹೇಳಿದ ಕಥೆಗಳು ಇನ್ನೂ ಸತ್ತಿಲ್ಲ. ಕೆಲವೊಂದು ಪುಸ್ತಕಗಳಲ್ಲಿ ಮಾತ್ರ ಆ ಭಿತ್ತಿ ಚಿತ್ರಗಳು ನೋಡಲು ಸಿಗುತ್ತವೆ. ಈ ದೇವಾಲಯದ ಅತ್ಯಂತ ದೊಡ್ಡ ರಹಸ್ಯ ಈ ರಾವಣನ ಉತ್ಸವ ಮೂರ್ತಿ. ಭಾರತದ ಬಹುತೇಕ ಕಡೆ ದಸರಾ ಎಂದರೆ ರಾವಣ ದಹನ, ಆದರೆ ಸಿರಾದ ಈ ದೇವಾಲಯದಲ್ಲಿ ಮಾತ್ರ ರಾವಣನ ಮೆರವಣಿಗೆ ನಡೆಯುತ್ತದೆ. ನನಗೆ ಸಿಕ್ಕ ಮಾಹಿತಿ ಪ್ರಕಾರ ದಸರಾ ಸಮಯದಲ್ಲಿ ಈ ಮೂರ್ತಿಯನ್ನು ಬನ್ನಿ ಮರದ ಸುತ್ತ ಮೆರವಣಿಗೆ ಮಾಡಲಾಗುತ್ತದೆ. ನಾನು ದೇವಸ್ಥಾನವರನ್ನು ಕೇಳಿದೆ, ರಾವಣನ ಉತ್ಸವ ಏಕೆ ಮಾಡ್ತೀರಾ ಅಂತ. ಅವರು ಹೇಳಿದ್ದು ಒಂದೇ ಮಾತು, ನಮ್ಮ ಪೂರ್ವಿಕರು ಮಾಡ್ತಿದ್ರು, ನಾವು ಮುಂದುವರಿಸ್ತಿದ್ದೀವಿ ಅಂತ. ಬಹುಶಃ ಇಲ್ಲಿ ರಾವಣನನ್ನು ಕೇವಲ ರಾಮನ ಶತ್ರುವಾಗಿ ಅಲ್ಲ, ಮಹಾಶಿವಭಕ್ತನಾಗಿ, ತಪಸ್ವಿಯಾಗಿ, ವೀರರಾಜನಾಗಿ ನೋಡಲಾಗುತ್ತಿದೆ. ಕಾರಣ ಇದು ಶಿವ ದೇವಾಲಯ. ರೇವಣಸಿದ್ದೇಶ್ವರರು ಶಿವನ ಮಹಾ ಅವತಾರ. ಮೊದಲು ಇಲ್ಲಿ ರೇವಣಸಿದ್ದೇಶ್ವರರ ಉತ್ಸವ ಮೂರ್ತಿ ಮಾತ್ರ ಇತ್ತಂತೆ. ದೇವಾಲಯವನ್ನು ಪುನರ್ ನಿರ್ಮಿಸಲಾದಾಗ ಹೊಸ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಇಂದು ಆ ಹಳೆಯ ಭಿತ್ತಿ ಚಿತ್ರಗಳು ಇಲ್ಲ, ಆದರೆ ಅವು ಹೇಳಿದ ಕಥೆಗಳು ಇನ್ನೂ ಜೀವಂತವಾಗಿವೆ. ಕುರುಬರ ಮೂಲ ಗಾದೆಯಿಂದ ರಾಮಾಯಣದ ಚಿತ್ರಗಳವರೆಗೆ, ರಾವಣನ ಮೆರವಣಿಗೆಯವರೆಗೆ ಸಿರಾದ ಈ ದೇವಾಲಯ ಕರ್ನಾಟಕದ ಮರೆಯಾಗುತ್ತಿರುವ ಸಾಂಸ್ಕೃತಿಕ ಸ್ಮೃತಿಗಳಿಗೆ ಒಂದು ಕಿಟಕಿಯಾಗಿದೆ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪ್ರಕೃತಿ ಪ್ರಯಾಣಿಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅರಸಿ ಆರೈಸಿ. ಪ್ರಕೃತಿಯ ಪರಮಾತ್ಮ. ಧನ್ಯವಾದಗಳು.